ಇಡೀ ಕರ್ನಾಟಕ ರಾಜ್ಯಕ್ಕೆ ಪ್ರಥಮವಾದ ಹೋರಾಟ. ರೈತರಿಗೆ ಹಾಲಿನ ದರ ಸಿಗ್ತಾ ಇಲ್ಲ. ಕೇವಲ ಒಂದು ಬಾಟ್ಲಿ ನೀರು 25, ಹಾಲಿನ ರೈತಿಗೆ 35. ಯಾವ ರೀತಿ ಒಬ್ಬ ರೈತ ಹಾಲು ಕರೆದಿ ಈ ದೇಶಕ್ಕೆ ಕೊಡ್ಲಿಕ್ಕೆ ಸಾಧ್ಯ ಹೇಳಿ? ಬೆಳಗ್ಗೆ 5 ಗಂಟೆಯಿಂದ ಒಬ್ಬ ರೈತ ಮೊದಲು ಶುರು ಮಾಡೋದು ಕೊಟ್ಟಿಗೆಯಿಂದ, ಸಗಣಿ ಬಾಚೋದ್ರಿಂದ, ಹಾಲು ಕರೆಯೋದ್ರಿಂದ ಡೈರಿಗೆ ಹಾಕಿ, ನಂತರ ಒಬ್ಬ ಹುಲ್ಕು ಇದೆ ಅಲ್ಲೆಲ್ಲ ಕಷ್ಟಪಟ್ಟು 24x7 ತರ ಕೆಲಸ ಮಾಡ್ತಕ್ಕಂಥ ಯಾರಾದ್ರೂ ಒಬ್ಬ ರೈತ ಇದ್ರೆ ಅದು ಹಾಲು ಉತ್ಪಾದಕರು. ಹಾಗಾಗಿ ಹಾಲು ಉತ್ಪಾದಕರ ಬೇಡಿಕೆನ ಒಕ್ಕೂಟಗಳು ಅವ್ರ ಶಕ್ತಿ ಮೀರಿ ಈಡೇರಿಸಲಿಕ್ಕಾಗಲಿಲ್ಲ ಅಂದಾಗ ನಾವು ಕರ್ನಾಟಕ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇವೆ. ಸುಮಾರು 35 ರೂಪಾಯಿ ಇರೋ ಹಾಲನ್ನ 20 ರೂಪಾಯಿ ಹೆಚ್ಚುವರಿಯಾಗಿ ರೈತರಿಗೆ ಕೊಡಬೇಕು. ಅದೇ ರೀತಿ ಪ್ರೋತ್ಸಾಹಧನ 5 ರೂಪಾಯಿ ಕೊಡ್ತಾ ಇದ್ದಾರೆ, ಸಾಕಾಗೋದಿಲ್ಲ. ಮುಂದಿನ ದಿನಗಳಲ್ಲಿ ಅದು 10 ರೂಪಾಯಿಗೆ ಏರಿಸಬೇಕು ಅಂತ ನಮ್ಮ ಬೇಡಿಕೆ ಇದೆ. ಅದೇ ರೀತಿ ಹಾಲು ಉತ್ಪಾದಕರ ಜೊತೆಯಲ್ಲಿ ನಮ್ಮ ಸಿಬ್ಬಂದಿಗಳು, ನಿಮ್ಗೆ ಗೊತ್ತಿದೆ, ನೀವೆಲ್ಲ ರೈತರ ಮಕ್ಕಳೇ ಇದ್ದೀರಿ ಅಂತ ನಾವು ಭಾವಿಸ್ತೀವಿ. ಬೆಳಗ್ಗೆ ಶುರು ಮಾಡಿದ್ರೆ 5 ಗಂಟೆಯಿಂದ 11 ಗಂಟೆ ಹಾಲು ಲಿಫ್ಟ್ ಆಗೋವರೆಗೂ ಅವರು ಒಕ್ಕೂಟದಲ್ಲಿ ಸೊಸೈಟಿಯಲ್ಲಿ ಇರಬೇಕು. 135 BMCಗಳು ನಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡ್ತದೆ. ಅದರಲ್ಲಿ ಪ್ರತಿ BMC ಅವರು 3000 ಲೀಟರ್ನ ರಕ್ಷಣೆ ಮಾಡ್ತಾರೆ. ಅದಕ್ಕೆ ಅವರಿಗೆ ಆ BMCಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಸೊಸೈಟಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ BMCಯಲ್ಲಿ ಈಗಾಗಲೇ ಪ್ರೋತ್ಸಾಹಧನ 12,000 ರೂಪಾಯಿ ಕೊಡ್ತಾ ಇದ್ರಿ, ಅದನ್ನ 20,000ಕ್ಕೆ ಏರಿಸಬೇಕು. ಅದೇ ರೀತಿ ಸೆಕ್ರೆಟರಿಗಳಿಗೆ ಮರಣೋತ್ತರ ನಿಧಿ ಅಂತ ಏನ್ ಇದು ನಿವೃತ್ತ ನಿಧಿ ಅಂತ ಏನ್ ಕೊಡ್ತಾ ಇದ್ದೀರಿ, ಅದನ್ನ 3 ಲಕ್ಷದಿಂದ 5 ಲಕ್ಷಕ್ಕೆ ಕೊಡಬೇಕು. ಆತರ ಹೇಳ್ತಾ ಮತ್ತೆ ವಿಶೇಷವಾಗಿ ನಮ್ಮ ಹಾಲು ಉತ್ಪಾದಕರಿಗೆ ವಯೋಮಿತಿ ಮೇಲೆ ನೀವು ಹಾಲಿನ ಮರಣಾನಂತರ ವಯೋಮಿತಿ ಮೇಲೆ ದುಡ್ಡು ಕೊಡ್ತೀರಿ, ಅದು ಸಾಧ್ಯನೇ ಇಲ್ಲ. ವಯೋಮಿತಿ ಆದರೆ ವಯೋಮಿತಿ ಮೇಲೆ ಹಾಲು ತಗೊಳ್ತಾ ಇಲ್ಲ ನೀವು. ಪ್ರತಿಯೊಬ್ಬರಿಗೂ ಮರಣೋತ್ತರ ನಿಧಿನ 1 ಲಕ್ಷ ರೂಪಾಯಿ ಕೊಡಬೇಕು ಅಂತ ಮನವಿ.